ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮೀಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, 2026 ಚೈತ್ರ ಮಾಸ ಕೃಷ್ಣ ಪಕ್ಷದಲ್ಲಿ ಬಂದಿರುವಂತಹ ಅಷ್ಟಮಿ ಬಗ್ಗೆ ಈ ವಿಡಿಯೋ. ಈ ಅಷ್ಟಮಿ ಏಪ್ರಿಲ್ 10ನೇ ತಾರೀಕು ಶುಕ್ರವಾರ ಬಂದಿದೆ. ಈ ಅಷ್ಟಮಿಯನ್ನು ಕಾಲಭೈರವಾಷ್ಟಮಿ, ಕಾಲಭೈರವ ಜಯಂತಿ ಅಂತ ಕರಿತೀವಿ. ಈ ದಿನವನ್ನು ನೀವು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಈ ದಿನ ಈಗ ನಾನು ಹೇಳುವ ಕೆಲಸವನ್ನು ನೀವು ಮಾಡಿದರೆ ಖಂಡಿತ ನಿಮ್ಗೆ ಏನೇ ಸಮಸ್ಯೆಗಳಿದ್ರೂ ಪರಿಹಾರ ಆಗುತ್ತೆ. ನಿಮ್ಮಲ್ಲಿ ಯಾರಾದರೂ ನರದೃಷ್ಟಿಯಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ದರೆ, ನಿಮಗೇನಾದರೂ ಆರೋಗ್ಯ ಸಮಸ್ಯೆಗಳಿದ್ದು ಅವುಗಳನ್ನು ಅನುಭವಿಸ್ತಾ ಇದ್ದರೆ, ನಿಮಗೆ ಹಣಕಾಸಿನ ತೊಂದರೆಗಳಿದ್ದರೆ, ನಿಮ್ಮನ್ನು ಸಾಲಬಾಧೆಗಳು ಕಾಡ್ತಾ ಇದ್ದರೆ, ಮುಖ್ಯವಾಗಿ ಶನಿ ದೋಷಗಳಿದ್ದರೆ, ಶತ್ರು ಬಾಧೆಗಳಿದ್ದರೆ, ನಿಮ್ಮ ಕುಟುಂಬದಲ್ಲಿ ಕಲಹಗಳಿದ್ದರೆ, ನಿಮಗೇನಾದರೂ ಕೆಟ್ಟ ಕನಸುಗಳು ಬರ್ತಾ ಇದ್ದರೆ, ಎಲ್ಲ ಸಮಸ್ಯೆಗಳನ್ನು ನೀವು ಈ ದಿನ ಮಾಡುವಂತಹ ಈ ಪೂಜೆ ಮತ್ತು ಈ ಒಂದು ಕೆಲಸದಿಂದ ಪರಿಹಾರ ಮಾಡ್ಕೋಬಹುದು. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೊಂದು ಲೈಕ್ ಕೊಡಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಹಿಂದೂ ಸಂಪ್ರದಾಯದಲ್ಲಿರುವ ಹಬ್ಬಗಳು ಮತ್ತು ವಿಶೇಷ ದಿನಗಳ ಬಗ್ಗೆ, ಪೂಜಾ ವಿಧಾನಗಳ ಬಗ್ಗೆ ನೀವು ತಿಳಿದುಕೊಳ್ಳಬಹುದು. ಈ ದಿನ ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ಕಾಲಭೈರವ ದೇವಾಲಯಕ್ಕೆ ಹೋಗಿ. ಕಾಲಭೈರವ ದೇವಾಲಯ ಇಲ್ಲ ಅಂತಂದರೆ ಶಿವಾಲಯಕ್ಕಾದರೂ ಹೋಗಿ. ಯಾಕೆ ಶಿವಾಲಯಕ್ಕಾದರೂ ಹೋಗ್ಬೋದು ಅಂದರೆ, ಸಾಕ್ಷಾತ್ ಪರಮಶಿವನ ಮತ್ತೊಂದು ಅವತಾರವೇ ಕಾಲಭೈರವ. ಕಾಲಭೈರವನ ವಾಹನ ಶುನ್ನಕ ಅಂದರೆ ನಾಯಿ. ಈ ದಿನ ಕಾಲಭೈರವನನ್ನು ಪೂಜಿಸಿ, ಕಾಲಭೈರವನ ದೇವಾಲಯವನ್ನು ದರ್ಶಿಸಿಕೊಂಡು, ಕಾಲಭೈರವಾಷ್ಟಕವನ್ನು, ಭೈರವ ಕವಚವನ್ನು ಓದಿಕೊಂಡು, ನಾಯಿಯನ್ನು ಪೂಜಿಸಿಕೊಂಡು, ನಾಯಿಗಳಿಗೆ ಮೊಸರನ್ನು ಮತ್ತು ಸಿಹಿ ತಿನಿಸುಗಳನ್ನು ಇಡೋದ್ರಿಂದ ನಿಮ್ಮ ಗ್ರಹ ದೋಷಗಳು ತೊಲಗಿ ಹೋಗ್ತವೆ ಅಂತ ಪುರಾಣಗಳು ಹೇಳ್ತಾ ಇದ್ದಾವೆ. ಸ್ನೇಹಿತರೆ, ಈ ದಿನ ನೀವು ಕಾಲಭೈರವೇಶ್ವರ ದೇವಾಲಯದಲ್ಲಿ ಕೂಷ್ಮಾಂಡ ದೀಪವನ್ನು ಹಚ್ಚಿದ್ರೆ ನಿಮ್ಮ ಎಲ್ಲ ಗ್ರಹ ದೋಷಗಳು, ಶನಿ ದೋಷಗಳೆಲ್ಲ ಪರಿಹಾರ ಆಗುತ್ತೆ. ಈ ದೀಪವನ್ನು ಹೇಗೆ ಹಚ್ಚೋದು ಅಂತ ನಿಮಗೆ ಈಗ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಕೂಷ್ಮಾಂಡ ಅಂದರೆ ಬೂದುಕುಂಬಳಕಾಯಿ. ಬೂದುಕುಂಬಳಕಾಯಿಯನ್ನು ತೆಗೆದುಕೊಂಡು ಬಂದು ಚೆನ್ನಾಗಿ ತೊಳೀರಿ. ನಂತರ 2 ಪ್ಲೇಟನ್ನು ತೆಗೆದುಕೊಳ್ಳಿ. ಈ ಪ್ಲೇಟ್ಗಳು ಬೆಳ್ಳಿ ಅಥವಾ ತಾಮ್ರದ್ದಾಗಿರಬಾರದು. ಅಡಿಕೆ ಪ್ಲೇಟು ಅಥವಾ ಬಾಳೆ ಎಲೆ ಥರನೇ ಇರುವಂತಹ ಪೇಪರ್ ಪ್ಲೇಟ್ ಬರುತ್ತಲ್ವ, ಈ ಪ್ಲೇಟ್ಗಳಲ್ಲಿ ಯಾವುದಾದ್ರೂ ಒಂದನ್ನು ತೆಗೆದುಕೊಳ್ಳಿ. ಅದರ ಮೇಲೆ ಅಕ್ಕಿಯನ್ನು ಹಾಕ್ಕೊಂಡು ಹರಡಿಕೊಳ್ಳಿ. ನಂತರ ಬೂದುಗುಂಬಳಕಾಯಿಯನ್ನು 2 ಸಮಭಾಗಗಳಾಗಿ ಕಟ್ ಮಾಡಿ ಒಳಗಿರುವಂತಹ ತಿರುಳನ್ನು ತೆಗೆದುಹಾಕಿ. ಒಳಗಿರುವಂತಹ ತಿರುಳನ್ನು ತೆಗೆದುಹಾಕಿದ ನಂತರ ಡ್ರೈ ಟಿಶ್ಯೂ ಪೇಪರ್ನ ತೆಗೆದುಕೊಂಡು ಆ ಒಳಗಡೆ ಅದನ್ನು ಚೆನ್ನಾಗಿರುವಂತಹ ತೇವವನ್ನು ಒರೆಸಿ ಅಥವಾ ಶುಭ್ರವಾದ ಬಟ್ಟೆಯಿಂದ ಒರೆಸಿ, ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ವಿಭೂತಿಯನ್ನು ಇಡಿ. ಕೂಷ್ಮಾಂಡ ದೀಪಕ್ಕೆ 4 ಅಥವಾ 8 ಬತ್ತಿಗಳನ್ನು ಹಾಕಿ ಎಳ್ಳೆಣ್ಣೆಯನ್ನು ಹಾಕಿ ಈ ಕೂಷ್ಮಾಂಡ ದೀಪವನ್ನು ಹಚ್ಕೋಬೇಕು. ಈ ಕೂಷ್ಮಾಂಡ ದೀಪವನ್ನು ಕಾಲಭೈರವೇಶ್ವರ ದೇವಾಲಯದಲ್ಲಿ ಹಚ್ಚಬೇಕು. ಈ ರೀತಿ ಹಚ್ಕೊಂಡು ಈ ದೀಪದಿಂದ ಕಾಲಭೈರವೇಶ್ವರನಿಗೆ 3 ಬಾರಿ ಆರತಿಯನ್ನು ಮಾಡಿ, ನಂತರ ಅಲ್ಲೇ ಆ ದೀಪಗಳನ್ನು ಇಟ್ಟು ನೀವು ಕೂಡ ಅಲ್ಲೇ ಕುಳಿತು ಶ್ರದ್ಧಾಭಕ್ತಿಯಿಂದ ಕಾಲಭೈರವಾಷ್ಟಕವನ್ನು ಅಥವಾ ಭೈರವಾಷ್ಟಕವನ್ನು 11 ಬಾರಿ 108 ಬಾರಿ ಓದಿ. ಅಥವಾ ನಿಮಗೆ ಓದೋಕ್ಕೆ ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ಕೇಳಿಸ್ಕೊಳ್ಳಿ. ಈ ರೀತಿ ಮಾಡಿದರೆ ಸ್ನೇಹಿತರೆ, ಆ ಕಾಲಭೈರವೇಶ್ವರ ಸ್ವಾಮಿಯ ಅಥವಾ ಶಿವನ ಅಪಾರ ಅನುಗ್ರಹ ನಿಮಗೆ ದೊರೆತು ನಿಮ್ಮ ತೊಂದರೆಗಳೆಲ್ಲ ಪರಿಹಾರ ಆಗುತ್ತೆ. ಮುಖ್ಯವಾಗಿ ಶನಿ ದೋಷಗಳು ಮತ್ತು ಗ್ರಹ ದೋಷಗಳೆಲ್ಲ ಪರಿಹಾರ ಆಗ್ತವೆ. ಈ ಕೂಷ್ಮಾಂಡ ದೀಪ ಬಹಳ ಪವರ್ಫುಲ್. ಈ ದೀಪವನ್ನು ಹಚ್ಚಿದ್ರೆ, ಅದರಲ್ಲೂ ನಿಮ್ಮ ಮನೆಯಲ್ಲಿ ಗಂಡಸರು ಹಚ್ಚಿದ್ರೆ ನಿಮ್ಮ ಎಲ್ಲ ತೊಂದರೆಗಳು ಖಂಡಿತ ಪರಿಹಾರ ಆಗ್ತವೆ. ಈ ದಿನ ಮಾಡಬೇಕಾದಂತಹ ಇನ್ನೊಂದು ಮುಖ್ಯವಾದ ಕೆಲಸ ಏನಪ್ಪ ಅಂದರೆ, ಕಾಲಭೈರವನ ವಾಹನ ಶುನ್ನಕ ಅಂದರೆ ನಾಯಿ. ಈ ದಿನ ನೀವು ನಾಯಿಗಳಿಗೆ ಮೊಸರನ್ನು ಮತ್ತು ಸಿಹಿ ತಿನಿಸನ್ನು ಇಡುವುದರಿಂದ ನಿಮ್ಮ ಗ್ರಹ ದೋಷಗಳು ತೊಲಗಿ ಹೋಗ್ತವೆ ಅಂತ ಪುರಾಣಗಳು ಹೇಳ್ತಿವೆ. ಅದರಲ್ಲೂ ಕಪ್ಪು ನಾಯಿಗೆ ಇಟ್ಟರೆ ಇನ್ನೂ ವಿಶೇಷ ಫಲ ಅಂತ ಪುರಾಣಗಳು ಹೇಳ್ತಿವೆ. ಹಾಗಾದರೆ ಅಷ್ಟಮಿ ತಿಥಿ ಯಾವಾಗಿದೆ ಅಂತ ನೋಡೋದಾದರೆ,
ಅಷ್ಟಮಿ ತಿಥಿ 2026 ಏಪ್ರಿಲ್ 9ನೇ ತಾರೀಕು ರಾತ್ರಿ 9 ಗಂಟೆ 19 ನಿಮಿಷಕ್ಕೆ ಪ್ರಾರಂಭವಾಗುತ್ತೆ. ಏಪ್ರಿಲ್ 10ನೇ ತಾರೀಕು ರಾತ್ರಿ 11 ಗಂಟೆ 15 ನಿಮಿಷಕ್ಕೆ ಅಂತ್ಯವಾಗುತ್ತೆ. ಸೂರ್ಯೋದಯವನ್ನು ಗಣನೆಗೆ ತೆಗೆದುಕೊಂಡು ನಾವು ಏಪ್ರಿಲ್ 10ನೇ ತಾರೀಕು ಈ ಕಾಲಭೈರವಾಷ್ಟಮಿಯನ್ನು ಆಚರಿಸಬೇಕಾಗುತ್ತೆ. ಕೂಷ್ಮಾಂಡ ದೀಪವನ್ನು ಯಾವ ಸಮಯದಲ್ಲಿ ಹಚ್ಚಬೇಕು ಅಂದರೆ ಸಾಯಂಕಾಲ 5 ಗಂಟೆ 30 ನಿಮಿಷದ ನಂತರ ಕೂಷ್ಮಾಂಡ ದೀಪವನ್ನು ನೀವು ದೇವಾಲಯಗಳಲ್ಲಿ ಹಚ್ಚಿ. ಈ ಕಾಲಾಷ್ಟಮಿಯನ್ನು ಕಾಲಭೈರವೇಶ್ವರನಿಗೆ ಅಂಕಿತ ಮಾಡಿದ ಪವಿತ್ರವಾದ ದಿನ. ಈ ದಿನ ನೀವು ಉಪವಾಸ ಇದ್ದು ಕಾಲಭೈರವನಿಗೆ ಪೂಜೆ ಮಾಡಿದರೆ ಬಹಳ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ಕಾಲಭೈರವನ ವಿಗ್ರಹ ಅಥವಾ ಫೋಟೋ ಇದ್ದರೆ ಇಟ್ಟು ಪೂಜೆಯನ್ನು ಮಾಡ್ಕೊಳ್ಳಿ. ಆದರೆ ಕೂಷ್ಮಾಂಡ ದೀಪವನ್ನು ದೇವಾಲಯದಲ್ಲೇ ಹಚ್ಚಿ. ಕಾಲಭೈರವನಿಗೆ ಕರ್ಪೂರ ತೈಲದಿಂದ ಅಭಿಷೇಕ ಮಾಡಿದರೆ ಸಕಲ ಪಾಪಗಳು ತೊಲಗಿ ಹೋಗ್ತವೆ ಅಂತ ಅನೇಕ ಪಂಡಿತರು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಕಾಲಭೈರವೇಶ್ವರನಿಗೆ ಗಂಧದ ಅಭಿಷೇಕ ಕೂಡ ಬಹಳ ಶ್ರೇಷ್ಠ. ಆದಷ್ಟು ಏಪ್ರಿಲ್ 10ನೇ ತಾರೀಕು ನೀವು ಈ ದೀಪವನ್ನು ಹಚ್ಚಿ ಭೈರವೇಶ್ವರನನ್ನು ಪೂಜಿಸ್ಕೊಳ್ಳಿ. ಆಗದೇ ಇರೋರು ಯಾವುದೇ 8 ಅಷ್ಟಮಿಗಳನ್ನು ಅಥವಾ 8 ಅಮಾವಾಸ್ಯೆಗಳಂದು ಕೂಷ್ಮಾಂಡ ದೀಪವನ್ನು ಹಚ್ಚಿ. ಈ ರೀತಿ ಕೂಷ್ಮಾಂಡ ದೀಪವನ್ನು ಹಚ್ಚಿ ಈಗ ನಾನು ಹೇಳಿದ ವಿಧಿವಿಧಾನಗಳನ್ನು ಪಾಲಿಸಿದರೆ ನಿಮಗೆ ಎಂತಹ ದೋಷಗಳಿದ್ರೂ ಪರಿಹಾರ ಆಗುತ್ತೆ. ಈ ದಿನ ನೀವು ನಾನ್ ವೆಜ್ ತಿನ್ನಬೇಡಿ. ಈ ದಿನ ಇವೆಲ್ಲ ರೆಮಿಡೀಸ್ ಮಾಡೋದರಿಂದ ನೀವು ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳಿಂದ ಸ್ವಲ್ಪವಾದರೂ ಆಚೆ ಬರ್ತೀರಾ. ಹಾಗಾದರೆ ಮನೆಯಲ್ಲಿ ಏನು ಮಾಡಬೇಕು ಈ ದಿನ ಪೂಜೆ ಅಂತಂದರೆ ಸ್ನೇಹಿತರೆ, ಈ ದಿನ ಬೆಳಗ್ಗೆನೇ ನೀವು ಮನೆಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಹೊಸಲ ಪೂಜೆಯನ್ನು ಮಾಡಿಕೊಂಡು ದೇವರ ಮನೆಯಲ್ಲಿ ನಿಮ್ಮ ಮನೆಯಲ್ಲೇನಾದರೂ ಕಾಲಭೈರವೇಶ್ವರನ ಫೋಟೋ ಅಥವಾ ವಿಗ್ರಹ ಇದ್ದರೆ ಇಟ್ಟುಕೊಂಡು ಬೆಳಗ್ಗೆ 2 ತುಪ್ಪದ ದೀಪಗಳನ್ನು ಹಚ್ಚಿ. ಮನೆಯಲ್ಲಿ ನೀವು ಕೂಷ್ಮಾಂಡ ದೀಪಗಳನ್ನು ಹಚ್ಚಕ್ಕೆ ಹೋಗಬೇಡಿ. ಕೂಷ್ಮಾಂಡ ದೀಪವನ್ನು ಏನಿದ್ರೂ ಶಿವಾಲಯಗಳಲ್ಲಿ ಭೈರವೇಶ್ವರ ದೇವಾಲಯಗಳಲ್ಲಿ ಮಾತ್ರ ಹಚ್ಚಬೇಕು ಸ್ನೇಹಿತರೆ. ಬೆಳಗ್ಗೆನೂ ಈ ರೀತಿ ತುಪ್ಪದ ದೀಪಗಳನ್ನು ಹಚ್ಚಿಕೊಂಡ ನಂತರ ಸಾಯಂಕಾಲ ಪ್ರದೋಷ ಸಮಯದಲ್ಲಿಯೂ ಕೂಡ ನೀವು ಭೈರವೇಶ್ವರನಿಗೆ 2 ತುಪ್ಪದ ದೀಪಗಳನ್ನು ಹಚ್ಚಿ ಮೊಸರನ್ನ ಮತ್ತು ಸಿಹಿ ಅನ್ನವನ್ನು ನೈವೇದ್ಯವಾಗಿ ಇಟ್ಟು ಮನೆಯಲ್ಲಿ ವಿಗ್ರಹ ಇದ್ದರೆ ಗಂಧದ ನೀರಿನಿಂದ ಕರ್ಪೂರ ತೈಲದಿಂದ ಅಭಿಷೇಕವನ್ನು ಮಾಡ್ಕೊಳ್ಳಿ. ಈ ದಿನ ನಿಮಗೆ ಎಷ್ಟು ಬಾರಿ ಸಾಧ್ಯವೋ ಅಷ್ಟು ಬಾರಿ, ಅಂದರೆ ಕನಿಷ್ಠ 11 ಬಾರಿ ಆದರೂ ನಿಮಗೆ ಸಾಧ್ಯವಾದರೆ 108 ಬಾರಿ ಕಾಲಭೈರವಾಷ್ಟಕವನ್ನು ಪಠಿಸಿ. ಸ್ನೇಹಿತರೆ, ಈ ದಿನ ನೀವು ನಾಯಿಗಳನ್ನು ಹೊಡಿಬೇಡಿ. ಸ್ನೇಹಿತರೆ, ನಿಮಗೆ ರೋಗಗಳು ಮತ್ತು ಕಷ್ಟಗಳು ಕರ್ಮಾನುಸಾರಕ್ಕನುಗುಣವಾಗಿ ಬರುತ್ತವೆ. ಈ ಕರ್ಮಗಳಿಂದ ಅನುಭವಿಸುತ್ತಿರುವಂತಹ ನೋವುಗಳು ದೈವಾರಾಧನೆಯಿಂದ ಸುಲಭವಾಗಿ ಹೊರಟು ಹೋಗುತ್ತೆ. ಕೂಷ್ಮಾಂಡ ದೀಪ ಹಚ್ಚಿದ್ರೆ ಕಷ್ಟಗಳು ಇರಲ್ವಾ, ಅಥವಾ ದೇವಾಲಯಕ್ಕೆ ಹೋದರೆ ಕಷ್ಟಗಳಿರಲ್ವ, ಮನೇಲಿ ಪೂಜೆ ಮಾಡಿದ್ರೆ ಕಷ್ಟಗಳಿರಲ್ವ ಅಂತ ದಯವಿಟ್ಟು ಖಂಡಿತ ಅಂದ್ಕೋಬೇಡಿ. ನಾವು ಮಾಡುವಂತಹ ಪೂಜೆಗಳಿಂದ ನಮ್ಮ ಕರ್ಮ ಫಲಗಳು ಕಳೆಯುತ್ತೆ. ಪೂರ್ತಿ ಕಳೆಯದೇ ಹೋದರೂ ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಆಗುತ್ತೆ ಸ್ನೇಹಿತರೆ. ನಾವು ಮಾಡುವಂತಹ ಯಾವುದೇ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ನಂಬಿಕೆಯಿಂದ ಮನಸಾರೆ ಮಾಡಿದ್ರೆ ಖಂಡಿತ ನಮ್ಮ ಕಷ್ಟಗಳು ಪೂರ್ತಿಯಾಗಿ ಅಲ್ಲದಿದ್ರೂ ಸ್ವಲ್ಪವಾದರೂ ಕಡಿಮೆ ಆಗುತ್ತೆ. ಸ್ನೇಹಿತರೆ, ಮುಖ್ಯವಾಗಿ ನಿಮ್ಮಲ್ಲಿ ಯಾರಿಗಾದರೂ ಶನಿ ದೋಷಗಳಿದ್ದರೆ, ನೀವು ಸಪ್ತಮ ಶನಿಯನ್ನು ಅನುಭವಿಸ್ತಾ ಇದ್ದರೆ ಖಂಡಿತ ನಾಳೆ ಅಂದರೆ ಏಪ್ರಿಲ್ 10ನೇ ತಾರೀಕು ನೀವು ಕಾಲಭೈರವನ ಆಲಯಗಳನ್ನು ದರ್ಶಿಸಿಕೊಂಡು ಕೂಷ್ಮಾಂಡ ದೀಪವನ್ನು ಹಚ್ಚಿ ಬನ್ನಿ. ಅದು ಎಳ್ಳೆಣ್ಣೆಯಿಂದ ಖಂಡಿತ ನಿಮ್ಮ ಶನಿ ದೋಷಗಳು ಪರಿಹಾರ ಆಗುತ್ತೆ. ಸ್ನೇಹಿತರೆ, ನಂಬಿ ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಂಡು ಬನ್ನಿ. ನಿಮ್ಮ ಸಮಸ್ಯೆಗಳೆಲ್ಲ ನಿವಾರಣೆ ಆಗಲಿ ಅಂತ ಹಾರೈಸ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದೆ ಇನ್ನೊಂದು ಉತ್ತಮವಾದ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ.